ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇದು ಸಂಕ್ರಾಂತಿ ಹಬ್ಬದ ಇಂದಿನ ಲಾಗ್ ಇದು. ಅವತ್ತೆಲ್ಲ ಪ್ರಿಪ್ರೇಷನ್ ನಡೆಸ್ಕೊಳ್ತಾ ಇದ್ದೆ. ಎಳ್ಳು ಬೆಲ್ಲ ಎಲ್ಲನೂ ಮಾಡ್ಕೊಳ್ಬೇಕಾಗಿತ್ತಲ್ವ, ಅದಕ್ಕಾಗಿ. ಸೊ ಫ್ರೆಂಡ್ಸ್, ಇವಾಗ ಈ ಕಡೆ ಎಳ್ಳು ಮತ್ತು ಜೀರಿಗೆ, ಪಪ್ರಿಮೆಂಟು, ಕಡಲೆಬೀಜ, ಬೆಲ್ಲ ಅಷ್ಟೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸಕ್ಕರೆ ಹೆಚ್ಚಿನ ರೆಡಿ ತೊಗೊಂಡು ಬಂದೆ, ಒಂದು ಪ್ಯಾಕೆಟ್ ತಂದಿದ್ದೀನಿ. ಸೊ ಮತ್ತು ಈ ಕಡೆ ಇದು ಶೇಂಗಾ ಒಬ್ಬಟ್ಟು ಮಾಡೋದಕ್ಕೆ ಅಂದ್ಬಿಟ್ಟು ಇದು ಕಡಲೆ ಬೀಜನೂ ಕೂಡ ಎಲ್ಲನೂ ಹುರಿದಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ. ಈ ಥರ ಹುರಿದ್ರೇ ಇದು ಶೇಂಗಾ ಒಬ್ಬಟ್ಟಿಗೆ ಚೆನ್ನಾಗಿರೋದು. ಹಸಿ ಹಸಿ ಥರ ಇದ್ದರೆ ಚೆನ್ನಾಗಿರೋದಿಲ್ಲ. ಇದರದ್ದು ಪುಡಿನೂ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನನಗೆ ಬೆಳಗ್ಗೆ ಈಸಿ ಆಗುತ್ತೆ. ಅದಕ್ಕೆ ಅದನ್ನು ಕೂಡ ಪುಡಿ ಮಾಡಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಕಡಲೆ ಬೀಜ ಒಂದು ಕಡೆ ಹುರಿದಿದ್ದೀನಿ. ಅದನ್ನೆಲ್ಲ ಹಾಲೋದಕ್ಕೆ ಇಲ್ಲಿ ಒಂದು ಕಡೆ ಎತ್ತಿಟ್ಬಿಟ್ಟು ಇವಾಗ ನಾನು ಈ ಕಡೆ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ಸೊ ಇದು ಕೂಡ ರೆಡಿ ಆಯಿತು. ಇದನ್ನೊಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಅದ್ರ ಜೊತೆಗೆ ಈ ಕಡೆ ಸಕ್ಕರೆ ಹಚ್ಚು ಕೂಡ ನಾನು ರೆಡಿ ತಂದಿದ್ದೀನಿ. ಸೊ ಎಲ್ಲ ರೆಡಿ ಆಯಿತು. ಮತ್ತು ಇನ್ನೂ ನಾನು ಸ್ವಲ್ಪ ಶಾಪಿಂಗ್ ಬೇರೆ ಹೊರಗಡೆ ಹೋಗಿಬರ್ಬೇಕಾಗಿತ್ತು. ಅಲ್ಲೂ ಇದನ್ನು ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಇದನ್ನು ಬಾಕ್ಸ್ಗೆ ಹಾಕಿ ಎತ್ತಿಡ್ತೀನಿ. ಜೊತೆಗೆ ಇನ್ನೂ ಗೆಣಸು ಅದನ್ನೆಲ್ಲ ಕ್ಲೀನ್ ಮಾಡಿ ಇಡಬೇಕು. ಇವೆಲ್ಲ ರೆಡಿ ಮಾಡಿಟ್ರೆ ನಾನು ಬೆಳಗ್ಗೆ ಹೊತ್ತು ಈಸಿ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಫ್ರೆಂಡ್ಸ್, ಅವಲೇ ನಾನು ಕಡಲೆ ಬೀಜನ ಹುರ್ಕೊಂಡಿದ್ನಲ್ವ, ಅದೆಲ್ಲ ತಣ್ಣಗಾಗಿತ್ತು. ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ಜೊತೆಗೆ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಿಳಿ ಎಳ್ಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಬೇಕು. ಇದು ಈಗಿರೋ ನಾಳೆ ಎಲ್ಲ ಮಾಡೋದು. ಅದಕ್ಕೆ ಬೆಳಗ್ಗೆಗೆ ಇದಕ್ಕೇ ಬಿಳಿ ಎಳ್ಳನ್ನ ಹುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇವಾಗ ಇಷ್ಟು ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಈ ಥರ ಹಿಂಗೆ ಪುಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬೇಗ ಇಟ್ಟು ಕಲಿಸ್ಕೊಂಡು ಒಬ್ಬಟ್ಟು ತೊಟ್ಟೋದಕ್ಕೆ ಈಸಿ ಆಗುತ್ತೆ. ಹಂಗಾಗಿ ನಾನೆಲ್ಲ ಇವಾಗಲೇ ರೆಡಿ ಮಾಡ್ಕೊಂಡಿರೋದು. ಸೊ ಇವಾಗ ಇದು ಕೂಡ ರೆಡಿ ಆಯಿತು. ಬರಲ್ಲ ಅಂತ ಹೇಳಿದೆ. ಹಾಂ, ಬರಲ್ಲ ಅಂತೇಳಿ ಬಂದವಳೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾನು. ಡ್ಯಾನ್ಸ್ ಪ್ರಾಕ್ಟೀಸ್ ನಮಗೆ ಗೊತ್ತಿತ್ತು ತಾವುಗಳು ಬಂದು. ಮತ್ತು ಹಾಗೆಯೇ ಇವತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಮಕರ ಜ್ಯೋತಿ ದರ್ಶನ ಕೂಡ ನಡೀತಾ ಇತ್ತು. ಸೊ ನಾವು ಕೂಡ ಜ್ಯೋತಿ ನೋಡಬೇಕು ಅಂತೇಳಿ ಟಿ ವಿಯಲ್ಲಿ ಕೂಡ ನಾವು ನೋಡಿದ್ವು. ಮತ್ತು ಇದ್ರ ಜೊತೆಗೇ ನನ್ನ ಮಗಳು ಕೂಡ ಬರಲ್ಲ ಅಂತ ಹೇಳಿದ್ಲು. ಸೊ ಅವಳು ಕೂಡ ಬಂದಳು. ಅವಳು ಬೆಂಗಳೂರಲ್ಲಿ PGಯಲ್ಲಿದ್ದಾಳೆ. ಸೊ ನಾನು ಬರೋದಕ್ಕಾಗಲ್ಲಮ್ಮ, ಸ್ವಲ್ಪ ಏನೋ ಕೆಲಸ ಇದೆ, ಮತ್ತು ಹಾಗೆಯೇ ಎಕ್ಸಾಮ್ ಟೈಮ್ ಇದೆ, ಬರೋದಕ್ಕಾಗಲ್ಲ, ಓದ್ಕೊಳ್ಬೇಕು ಅಂತ ಹೇಳ್ತಾ ಇದ್ಲು. ಸೊ ಬಂದಿದ್ದು ನೋಡಿ ತುಂಬಾ ಖುಷಿಯಾಯಿತು. ಸರ್ಪ್ರೈಸ್ ವಿಸಿಟ್ ಕೊಟ್ಟಳು. ಸೊ ಆಮೇಲಿಂದ ನಾನು ಕೂಡ ಅಡುಗೆ ಏನು ಮಾಡಿಕೊಡ್ಲಿ ಅಂದಿದ್ದಕ್ಕೆ, ಇಲ್ಲ ನನಗೇನು ಬೇಡ, ನೂಡಲ್ಸ್ ಬೇಕು ಅಂತಂದ್ಬಿಟ್ಟು ನೂಡಲ್ಸ್ ಮಾಡಿಕೊಟ್ಟೆ. ಮತ್ತು ಹಾಗೆ ಜೊತೆಗೆ ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಳನ್ನ ನೆನೆ ಇಸ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮತ್ತು ಅವರೆಕಾಯಿ ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟೆ. ಜೊತೆಗೆ ಇದು ಹಬ್ಬದ ದಿವಸದ ಲಾಗ್ ಇದು. ಹಾಗೆ ಜೊತೆಗೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಒಂದು ಕಡೆ ನೀರು ಕೂಡ ಕಾಯೋದಕ್ಕಿಟ್ಟಿದ್ದೆ. ಯಾಕೆಂದರೆ ನೀರು ಬಿಸಿನೀರು ಬರ್ತಾ ಇರಲಿಲ್ಲ. ನಮ್ಮದು ಗ್ರೀಸರು ಇರಲಿಲ್ಲ, ಪಾಯಿಂಟ್ ಅಂದ್ಬಿಟ್ಟಿದ್ದೀವಿ ಅಷ್ಟೇ, ಸೋಲಾರ್ ನೀರು. ಎಲ್ಲರೂ ಸ್ನಾನ ಮಾಡಿದ್ದು, ನಮ್ಮ ಮನೆಯವ್ರಿಗೆ ನೀರು ಬರ್ತಾಯಿಲ್ಲ ಅಂತಂದರು. ಸರಿ ಅಂದ್ಬಿಟ್ಟು ಅವ್ರಿಗೊಂದು ತಪ್ಪಲೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಬಿಟ್ಟು ನಾನು ಸ್ವಲ್ಪ ಪೊಂಗಲ್ಲು, ಕಡಲೆಕಾಯಿ, ಅವರೆಕಾಯಿನೆಲ್ಲನೂ ಬೇಯಿಸ್ಕೊಂಡೆ ದೇವ್ರಿಗೆ ಎಡೆ ಇಡೋದಕ್ಕೆ ಅಂದ್ಬಿಟ್ಟು. ನಾನು ಪ್ರತಿ ವರ್ಷವೂ ಅಷ್ಟೇ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ 6 ಗಂಟೆನೇ ಪೂಜೆ ಮಾಡಬೇಕು. ನಾನು ಮೊದಲಿಂದಲೂ ಅದೇ ಥರನೇ ಫಾಲೋ ಮಾಡ್ಕೊಂಡು ಬಂದಿರೋದು. ಹಂಗಾಗಿ ನಾನು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದೇವ್ರ ಮನೆಯೂ ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಇವರೆಲ್ಲರೂ ಬೇಗ ಎಲ್ಲ ಒಬ್ಬೊಬ್ಬರು ರೆಡಿ ಆಗ್ಬಿಟ್ಟು ಬಂದರು. ಒಂದು ಕಡೆ ಪೊಂಗಲ್ಲು ಕೂಡ ರೆಡಿ ಆಯಿತು. ಮತ್ತು ಹಾಗೆಯೇ ಕಡಲೆಕಾಯಿ, ಅವರೆಕಾಯಿನೆಲ್ಲ ಸ್ವಲ್ಪ ದೇವ್ರಿಗೆ ಇಡೋದಕ್ಕೆ ಅಂತಂದ್ಬಿಟ್ಟು ಮಾಡ್ಕೊಂಡಿದ್ದು. ಆಮೇಲೆಲ್ಲ ಒಟ್ಟಿಗೆ ಬೇಯೋದಕ್ಕೆ ಇಡೋಣ ಅಂತೇಳಿ ಮಾಡ್ಕೊಂಡಿದ್ದು.
ಎಲ್ಲಿ ಸಿಗ್ತೀನಿ. ಒಂದೇ ಸತಿ ಗಂಟೆ ಹಿಡಿದು ತಲೆ ಕೂಡ ಹೋಗಿ ಬಾರೋಗ್ಬಿಡ್ತದೆ ನಾನು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಜೀವನದಾಗೆಲ್ಲ ಒಳ್ಳೇದಾಗಲಿ. ನೀನೇನು ಅನ್ಕೊಂಡೆಲ್ಲ ಮಾಡಿದೆ. ಮನೆಯಲ್ಲಿ ಹಾಲು ಕುಸಿದಾದಮೇಲೆ ಹಾಲೆಲ್ಲ ಕುಡಿದ್ಬಿಟ್ಟು ಮತ್ತು ಹಾಗೆ ಇವಾಗ ನಾವು ಒಂದು 7 ಗಂಟೆ ಅಂದ್ಕೊಳ್ತೀನಿ. ಆವಾಗ ದೇವಸ್ಥಾನಕ್ಕೆಲ್ಲ ಬಂದು ಶಿವನ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ಒಂದೇ ಕಡೆ ಇದೆ ಈ ಸೈಡಲ್ಲಿ. ನಾವು ಅದಕ್ಕೆ ಹಾಗೆ ಈ ಕಡೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬಿಟ್ಟು ಬರೋಣ ಅಂತೇಳಿ ಬಂದು ಮತ್ತು ಹಾಗೆ ಜೊತೆಗೇ ದರ್ಶನವೂ ಆಯಿತು. ಮತ್ತು ಹಾಗೆ ಎಲ್ಲ ಕಡೆಯೂ ಪ್ರಸಾದ ಕೂಡ ನಾನು ಕೂಡ ಮನೆಯಲ್ಲೇ ಪೊಂಗಲೆಲ್ಲ ಈ ಹಬ್ಬಕ್ಕೆ ವಿಶೇಷವಾಗಿ ಪೊಂಗಲೇ ಮಾಡೋದು. ಸೊ ದೇವಸ್ಥಾನದಲ್ಲೂ ಕೂಡ ಎಲ್ಲ ಕಡೆಯೂ ಪೊಂಗಲ್ ಪ್ರಸಾದ ವ್ಯವಸ್ಥೆನೇ ಇದ್ದಿದ್ದು. ನಾವು ಕೂಡ ಎಲ್ಲ ಪ್ರಸಾದ ತೊಗೊಂಡು ಹಾಗೇನೇ ಮತ್ತು ಹಾಗೆಯೇ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ 11:30 ಆಗೋಗ್ಬಿಡ್ತು. ಏಕೆಂದರೆ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಮತ್ತು ಹಾಗೆ ಜೊತೆಗೆ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲಿ ಮುಗಿಸ್ಕೊಂಡು ಹಾಗೆ ನಾವು ಹೊಸ ಮನೆ ಕಟ್ತಾಯಿದ್ದೀವಲ್ವ, ಸೊ ಅಲ್ಲಿಗೆ ಹೋದ್ವು ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು. ಇನ್ನು ತಿರುಗಿ ಮತ್ತೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಮತ್ತು ಹಾಗೆ ಸೃಷ್ಟಿ ಕೂಡ ನಾನು ನಾಳೆ ಊರಿಗೆ ಹೋಗಬೇಕು, ನೋಡೋದಕ್ಕಾಗಲ್ಲ, ಬನ್ನಿರಿ ಹೋಗಿ ಬಂದುಬಿಡೋಣ ಅಂತಂದ್ಲು. ಅದಕ್ಕೆ ಹಾಗೆ ಇವಾಗ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದು
ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಹಾಗೆ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಲ್ಲಿ ಹಾಗೆ ಮುಗಿಸ್ಕೊಂಡು ಮತ್ತು ಹಾಗೆ ಜೊತೆಗೆ ಶಿವನ ದೇವಸ್ಥಾನ ನಾವು ಎಲ್ಲ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗೆಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಮತ್ತು ಜೊತೆಗೆ ಹಾಗೆ ಅಲ್ಲೂ ಕೂಡ ಎಲ್ಲ ಎಳ್ಳು ಬೆಲ್ಲ ಎಲ್ಲ ಬೀರ್ತಾಯಿದ್ರು ಮತ್ತು ಹಾಗೆಯೇ ನಾವು ಕೂಡ ಚೆನ್ನಾಗಿ ದರ್ಶನ ಕೂಡ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಶಿವಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಹಾಗೆ ಇದು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ನಾನು ಅವಾಗವಾಗ ಶುಕ್ರವಾರ ಮಂಗಳವಾರ ಇಲ್ಲಿಗೆ ಬರ್ತಾ ಇರ್ತೀನಿ. ಅವಾಗೆಲ್ಲ ನಾನು ಮಕ್ಳಿಗೆಲ್ಲನೂ ಮಂಗಳವಾರ ಶುಕ್ರವಾರ ಟೈಮಲ್ಲಿ ಹುಷಾರಿಲ್ಲ ಟೈಮಲ್ಲಿ ಇಲ್ಲೇ ತಾಯ್ತ ಕೂಡ ಕಟ್ಟಿಸ್ತಾ ಇದ್ದೆ. ತುಂಬಾ ಪ್ರಸಿದ್ಧವಾದಂಥ ಸ್ಥಳ ಕೂಡ ಮತ್ತು ಪವರ್ಫುಲ್ ಅಂತಲೇ ಹೇಳ್ಬೋದು ದೇವ್ರಿಗೆ. ಮತ್ತು ಹಾಗೆ ಇಲ್ಲೇನೇ ಅದ್ರ ಪಕ್ಕದಾಗೇನೆ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನ. ಎಲ್ಲ ದೇವಸ್ಥಾನ ಓಡಾಡಿಕೊಂಡು ಮತ್ತು ಹಾಗೆಯೇ ಎಲ್ಲ ಕಡೆ ಪ್ರಸಾದನೂ ತೊಗೊಂಡು ತಿಂದು, ಏಕೆಂದರೆ ಪೊಂಗಲ್ ಎಲ್ಲ ಕಡೆ ಪೊಂಗಲ್ಲೇ ಮಾಡಿದ್ದಿದ್ದು. ಸೊ ಎಲ್ಲ ತಿಂದ್ಕೊಂಡು ಮತ್ತು ಹಾಗೆಯೇ ಸೈಟ್ ಮನೆ ಹತ್ರ ಹೋದು, ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಲ್ವ, ಸೊ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿ ಎಲ್ಲ ನೋಡಿಕೊಂಡು ಮತ್ತು ಹಾಗೆ ನಾನು ಮನೆಗೆ ಬಂದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 11:30 ಗಂಟೆನೇ ಆಗೋಯ್ತು. ಸೊ ಆವಾಗ ಬಂದು ನಾನು ಸ್ವಲ್ಪ ಶೇಂಗಾ ಒಬ್ಬಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಊಟ ಏನು ಬೇಡ ಅಂತಂದರು ಎಲ್ಲರೂ, ಏಕೆಂದರೆ ಅಲ್ಲೇ ಎಲ್ಲ ಪ್ರಸಾದ ತಿಂದಿದ್ವಲ್ಲ ಪೊಂಗಲ್ಲು, ಅದಕ್ಕೆ ಏನು ಬೇಡಮ್ಮ ನಾವು ಆಮೇಲೆ ತಿಂತೀವಿ ಅಂದರು. ಸರಿ ಮತ್ತು ನಾನು ಅಷ್ಟೊತ್ತಿಗೆ ಪೊಂಗಲ್ಲಾದರೂ ಮಾಡಿಬಿಡೋಣ ಅಂತೇಳಿ ಮಾಡಿದೆ. ಒಂದು ಕಡೆ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಪ್ರತಿಯೊಂದನ್ನು ಎಲ್ಲನೂ ರೆಡಿ ಮಾಡಿಟ್ಟೆ. ಆಗೋ ಅಷ್ಟೊತ್ತಿಗೆಲ್ಲ 2 ಗಂಟೆ 3 ಗಂಟೆ ಆಗೋಯ್ತು. ಎಲ್ಲರೂ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡ್ರು. ನಾನು ಮಾತ್ರ ಇದೆಲ್ಲ ಮಾಡ್ತಾಯಿದ್ದೆ ಅಡುಗೆನ. ಮತ್ತು ಹಾಗೆ ಜೊತೆಗೆ ಇಸ್ಕಿಟ್ಬೇಳೆ ಸಾಂಬಾರು ಕೂಡ ಅಮ್ಮನಿಗೆ ಕಾಳು ಕೊಟ್ಬಿಟ್ಟು ಹೋಗಿದ್ದೆ ದೇವಸ್ಥಾನಕ್ಕೆ. ಕಾಳೆಲ್ಲ ಇಸ್ಕಿಟ್ಬಿಡ್ರಿ ಅಂತಂದ್ಬಿಟ್ಟು ಜೊತೆ ಅವರು ಹಾಗೆ ಕಾಳೆಲ್ಲ ಇಸ್ಕಿಬಿಟ್ಟು ರೆಡಿ ಮಾಡಿಟ್ಟಿದ್ರು. ನೋಡಿ ಎಲ್ಲ ಹೆಂಗಂದ್ರೆ ಹಂಗೆ ಮಲ್ಕೊಂಬಿಟ್ಟಿದ್ದಾರೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೊಳಿಸಿದ್ನಲ್ಲ, ಹಂಗೆ ಪಾಪ ದೇವಸ್ಥಾನಕ್ಕೆ ಹೋಗಿ ಬರ್ತಲ್ಲ ಇಬ್ಬರು ಮಲ್ಕೊಂಬಿಟ್ಟಿದ್ರು. ಸೊ ಹಾಗೆ ನಾನು ಎಷ್ಟಾದ್ರಷ್ಟು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸೊ ನೋಡಿ ಇವಾಗ ಇಸ್ಕಿಟ್ಬೇಳೆ ಸಾಂಬಾರು ಕೂಡ ರೆಡಿ ಆಗಿದೆ. ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.